ಏನು ಪರಿಹಾರ ಕಂಡುಹಿಡಬೇಕು ಅನ್ನೋಂಥದ್ದು ಎರಡೂ ಕಡೆಯವ್ರು ಹೇಳ್ಯಾರ. ಮತ್ತು ಎರಡೂ ಕಡೆಯವರು ಸ್ವಸಂತೋಷದಿಂದ ಎಲ್ಲ ರೀತಿಯಿಂದ ಒಪ್ಕೊಂಡಾರ. ಯಾವುದೇ ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಲೆಕ್ಕಪತ್ರ ಮತ್ತು ಇನ್ನೂ ಹಂತವಾಗಿ ಇದು ಅದೇ ದಿವಸ ಮುಗಿಯೋಗ್ತದಲ್ಲ, ಇದು 4-5 ಸಭೆ ಆಗಬೇಕಾಗ್ತದೆ. ಅದು ಆದಷ್ಟು ತಿಳಿ ಹಾಕೋತು. ಇವತ್ತು ಎಷ್ಟೋ ತಿಳಿಯಾಗಿದೆ, ಇವತ್ತು 90% ತಿಳಿಯಾಗಿದೆ. ಏನೋ ಅವ್ರ ಬಲ್ಲಿ ಏನು ಮನಸ್ತಾಪಿತ್ತು ತಿಳಿಯಾಗಿ ಅವರೆಲ್ಲ ಖುಷಿಯಿಂದ ಈಗ ಎಲ್ಲರೂ ನಕ್ಕೋತ ಹೋಗ್ಯಾರ. ಅದಕ್ಕೆ ನೀವು ಮಾಧ್ಯಮದವರು ನಕ್ಕೋತ್ ಹೋಗುವಂಥದ್ದನ್ನು ಮುಂದುವರಿಸ್ಬೇಕು. ಅದು ಮುಂದಿನ ದಿವಸಗಳಲ್ಲಿ ಅದು ಚರ್ಚೆಗೆ ಬಂದಾಗ ನಿಮ್ಗೆ ಇವತ್ತು ಚರ್ಚೆ ಅದು ಇಲ್ಲ, ಯಾರು ಕರಿಬೇಡ, ನಾವು ಸಮಾಜದವ್ರು ಕುಡಿವು. ನಮಗೆ ಸಮಾಜ ಮುಖ್ಯ. ಮಠಾಧೀಶರು ಅವರು ಮಾರ್ಗದರ್ಶನ ಇರ್ತದೆ. ಆದರೆ ಇವತ್ತು ಸಮಾಜದಲ್ಲಿ ಗೊಂದಲ ಏನಿದೆ, ಮೊದಲು ಗೊಂದಲ ನಾವು ನಿವಾರಣೆ ಮಾಡ್ಕೋತೀವಿ. ಆ ಗೊಂದಲ ನಿವಾರಣೆ ಆದ್ಮ್ಯಾಗ ಮುಂದೆ ಏನು ಮಠಾಧೀಶರು ಅನ್ನೋದು ಮುಂದಿನ 2ನೇ ಹಂತ. ಸರ್ ತಾರ್ಕಿಕ ಹಂತ ಯಾವಾಗ ಸರ್? ತಾರೀಕು ಒಂದು 4-5 ಸಭೆ ಆಗ್ಬೇಕಲ್ರಿ. ಈಗ 8 ದಿವಸದ ಗೊಂದಲ ಐತಿ, ಒಳ್ಳೇದಾಗೈತಿ ಈಗ ಇದು ಆಗಿದ್ದು. ಯಾಕಂದ್ರೆ ಈ ಅದು 2 ಹಿಂಗೆ ರೈಲ್ವೆ ಹಳಿ ಹೊಂಟಿದ್ದು, ಈಗ 2 ಕೂಡಿ ಒಂದಾಗುವಂತ ಲಕ್ಷಣಗಳು ಕಾಣಿಸ್ಲಾಕತ್ತ. ಮತ್ತೆ ಇದಕ್ಕಿಂತ ಒಳ್ಳೆ ಸಂದೇಶ ಏನು? ಇಡೀ ಪಂಚಮಸಾಲಿ ಸಮಾಜಕ್ಕೆ ನಾವು ಹರಿಹರ ಪೀಠ, ಕೂಡಲ ಸಂಗಮ ಪೀಠ ಏನೂ ಇಲ್ಲ. ಇದು ಮೊದಲು ಇಡೀ ಸಮಾಜ ಒಂದಾಗಬೇಕಾಗಿತ್ತು. ಅಲ್ಲಿಂದ ಮುಂದೆ ಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗೇನು ಸ್ವಾಮಿಗಳ ಬಗ್ಗೆ ಇಲ್ಲಿ ಚರ್ಚೆ ಒಂದೇ ಇದಕ್ಕೆ 2 ಇಂಜಿನ್ ಕೂಡ ಸರ್. ಈಗ ಪಂಚಮಸಾಲಿ ಸ್ವಾಮಿಗಳು ಡಬಲ್ ಇಂಜಿನ್ ಅಂದ್ರೆ 24 ಬೋಗಿ ಅದು ಅಂದ್ರೆ ಡಬಲ್ ಇಂಜಿನ್ ಹಚ್ತಾರೆ. ರೈಲ್ವೆದ ನಿಮ್ಗೆ ಗುರುತಿರ್ಬೇಕು. ಅದಕ್ಕೆ ಈಗ 2 ಡಬಲ್ ಇಂಜಿನ್ ಕೂಡಿಸ್ಬೇಕಂತ ಬಂದೀವಿ ನಾವು. ಹೊರಗಿಟ್ಟಲ್ರಿ ನೋಡ್ರಿ, ಈಗ ಇರುವಂಥದ್ದು ನಾವು ಕರೆದೇ ಇಲ್ಲ ಯಾರು. ನೋಡ್ರಿ, ಸಮಾಜ ಕೂಡಿಸ್ಬೇಕಾಗಿತ್ತು. ಸ್ವಾಮಿಗಳ ತಂದು ಗೊಂದಲ ಮಾಡೋದು ಬೇಡ. ಮೊದಲು ನಾವು ಕೊಡೋಣ, ನಮ್ಮ ಮನಸ್ಸುಗಳನ್ನ ತಿಳಿ ನಾವು ಮಾಡ್ಕೊಂಡು ಅಲ್ಲಿಂದ ನಾವು ಹೇಳಿದ್ದೆ ಕೇಳ್ಬೇಕಲ್ಲ ಸ್ವಾಮಿಗಳು. ಹರಿಹರ ಜನ ಬಗೆಹರಿಸಲು ಕೂಡಲ ಸಂಗಮದ ಯಾಕೋ ಮತ್ತೆ ಅವ್ರ ಅಧ್ಯಕ್ಷರು ಯಾರೋ ಬೆಂದಿರ್ತಾರೆ. ಹಂತವಾಗಿ ಎಲ್ಲಾದು ಬಗೆಹರಿಸುತ್ತೆ. ಒಮ್ಮೆ ಆಗುದಿಲ್ರಿ ಅವೆಲ್ಲ. ಒಮ್ಮೆ ನೋಡ್ರಿ, ನೀವು ಬೆಂಕಿ ಹಚ್ಚು ಕೆಲಸ ಮಾಡಿ. ಈಗ ಕೂಡಲ ಸಂಗಮದ ಟ್ರಸ್ಟ್ ಅಧ್ಯಕ್ಷರು ಬಂದಿಲ್ಲ, ಎಲ್ಲಾರಿಗೂ ವಿನಂತಿ ಮಾಡಿದ್ದೀವಿ. ಯಾರು ಟೈಮ್ ಐತೆ ಸಮಾನ ಮನಸ್ಕರ ಕುಡಿವಿ, ಸಮಾಜ ಕೂಡ್ಸ್ಬೇಕನ್ನೋರು ಕುಡಿವಿ. ನೀವು ಅವ್ರು ಸಮಾನ ಮನಸ್ಕರ ಅಲ್ಲ ಅನ್ಸರ್. ನೀವು ಹಂಗೆ ತಿಳ್ಕೊಂಡ್ರ ನೀವು ನೋಡ್ರಿ, ನಿಮ್ಗ ಬೇಕಾದಷ್ಟು ಸ್ವಾತಂತ್ರ್ಯ ಐತಿ. ನಿಮ್ಗೆ ಹೆಂಗ್ ಬೇಕಂಗೆ ಹೊಡ್ಕೊತ ಹೋಗ್ರಿ. ನಮ್ದು ಏನೈತಿ ಕೂಡಿಸ್ಬೇಕತ್ತಿದ್ದು ಕೂಡ್ಲಾಕತ್ತೀವಿ. ಧನ್ಯವಾದಗಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.